ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪೋ ಮಿನಿ ವ್ಲಾಗ್ಸ್. ಬನ್ನಿ ಇವತ್ತು ಶುಂಠಿ ಟೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಬೇಕು. ನಿಮಗೆ ಎಷ್ಟು ನೀರು ಬೇಕೋ ಕ್ವಾಂಟಿಟಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನೀಗ ಇಷ್ಟು ಹಾಕಿದ್ದೀನಿ ನೋಡಿ. ಈಗ ಅದಕ್ಕೆ ನಾವು ಸ್ವಲ್ಪ ಬಿಸಿ ಆಗಬೇಕು ಆ ನೀರು, ಓಕೆನಾ? ಸ್ವಲ್ಪ ಬಿಸಿ ಆಗಿದೆ. ಬನ್ನಿ ಇವಾಗ ಶುಗರ್ ಆ್ಯಡ್ ಮಾಡೋಣ. ನಾನು ಇಲ್ಲಿ ಎಷ್ಟು ಹಾಕ್ತಿದ್ದೀನಿ ಅಂದರೆ ನಾನು ಇಲ್ಲಿ 3 ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು, ಚೆನ್ನಾಗಿರುತ್ತೆ, ಓಕೆನಾ? ಈಗ ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಈಗ ಅದಕ್ಕೆ ನಾವು ಟೀ ಪುಡಿ ಸೇರಿಸ್ಬೇಕು. ನಾನಿಲ್ಲಿ ಎಷ್ಟು ಹಾಕ್ತಿದ್ದೀನಿ ಅಂದರೆ ಈಗ ಟೀ ಪುಡಿನ 2.5 ಸ್ಪೂನ್ ಹಾಕ್ತಾ ಇದ್ದೀನಿ, ಓಕೆನಾ? ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು. ಬಟ್ ನಾನಿಲ್ಲಿ 2.5 ಸ್ಪೂನ್ ನನಗೆ ಸಾಕು, 2.5 ಸ್ಪೂನ್ ಹಾಕಿದ್ದೀನಿ. ಈಗ ಅದನ್ನು ಸ್ವಲ್ಪ ಮಳ್ಳಕ್ಕೆ ಬಿಡಬೇಕು, ಓಕೆನಾ? ಸ್ವಲ್ಪ ಕುದಿಬೇಕು ಅದು. ಈಗ ನಾನು ಇದು ಮಾಡೋದಕ್ಕಿಂತ ಮುಂಚೆ ನಾನು ಶುಂಠಿ ಮತ್ತು ಏಲಕ್ಕಿ ಪುಡಿನ 2 ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಅದನ್ನ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಹೇಳಿ ಹೆಂಗೆ ಮಾಡೋದು ಅಂತ ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಏನಿಲ್ಲ, ಜಸ್ಟ್ ಶುಂಠಿ ಮತ್ತು ಅದೆರಡನ್ನು ಮಿಕ್ಸಿಗೆ ಹಾಕೊಂಡ್ರೆ ಆಯಿತು, ಅಷ್ಟೇ ನೋಡಿ, ಓಕೆನಾ? ಇಲ್ಲಿ ನಾನು 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಕುದಿಬೇಕು, ಓಕೆನಾ? ಅದು ನೀವು ಮಿಕ್ಸಪ್ ಮಾಡ್ಬೋದು, ಬಟ್ ಹಂಗೇನೆ ಕುದಿಯೋಕೆ ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಕುದೀತಾ ಇದೆ ನೋಡಿ. ಒಂದ್ಸಲ ಈ ಥರ ಮಿಕ್ಸಪ್ ಮಾಡಿ, ಓಕೆನಾ? ಚೆನ್ನಾಗಿ ಕುತ್ಕೊಳ್ಳುತ್ತೆ ಅವಾಗಾದರೆ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಮಿಲ್ಕ್ ಹಾಕೋ ಕ್ಲಿಪ್ನ ತೊಗೊಂಡೇ ಇಲ್ಲ ಗೈಸ್, ನಾನು ಮರ್ತೇ ಬಿಟ್ಟೆ. ನೀವು ಆ್ಯಡ್ ಮಾಡ್ಕೊಳ್ಳಿ, ಒಂದು ಟೂ ಮಿನಿಟ್ಸ್ ಆದಮೇಲೆ ನೀವು ಮಿಲ್ಕ್ ಆ್ಯಡ್ ಮಾಡ್ಬೋದು. ನಾನು ಮಾಡೋದು ಮರ್ತ್ಬಿಟ್ಟೆ, ಆ ಕ್ಲಿಪ್ ತೊಗೊಳೋದು ಮರ್ತ್ಬಿಟ್ಟೆ, ಓಕೆನಾ? ನೋಡಿ, ಇದು ಈಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕು ನೋಡಿ. ಎಷ್ಟು ಕಲರ್ ಬಿಟ್ಕೊತಾ ಇದೆ ಅದು, ಆ ಟೀ ಪೌಡರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ. ಈಗ ಚೆನ್ನಾಗಿ ಕುದ್ದಿದೆ. ಇವಾಗ ನೀವು ಬೇಕಿದ್ರೆ ಆ ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ. ಅಂದರೆ ಮುಂಚೆನೂ ಆ್ಯಡ್ ಮಾಡ್ಕೋಬೋದು, ಬಟ್ ಇವಾಗ ಆ್ಯಡ್ ಮಾಡ್ಕೊಂಡ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಇವಾಗ ಇದನ್ನ 2 ಸಲ ಚೆನ್ನಾಗಿ ಕುದಿಸ್ಬೇಕು. ಅದು ಏನಾಗಬೇಕು ಅಂದರೆ ಅದು ಟೀ ಮೇಲೆ ಬರಬೇಕು, ಆ ಥರ ಕುದಿಸ್ಬೇಕು ನೋಡಿ. ಈಗ ಕುದಿತಾ ಇದೆ. ಹಾಲು ಮತ್ತು ಟೀ 2 ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ನೋಡಿ, ಇದೊಂದು ಸಲ ಬಂದಿದೆ. ಈಗ ಮತ್ತೆ ಇನ್ನೊಂದು ಸಲ ಈ ಥರ ಚೆನ್ನಾಗಿ ಕುದಿಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಫಿಲ್ಟರ್ ಆಗಿದೆ. ಈ ಟೀಯನ್ನು ಇನ್ನೊಂದು ಗ್ಲಾಸಿಗೆ ಹಾಕೊಳ್ಳೋಣ ಬನ್ನಿ. ನೋಡಿ ಗಾಯ್ಸ್, ಎಷ್ಟು ಸ್ಮೆಲ್ ಬರ್ತಾ ಇದೆ ಗೊತ್ತಾ? ನೀವು ಒಂದ್ಸಲ ಮಾಡ್ಕೊಂಡು ಕುಡಿಬೇಕು, ಚಳಿಗೆ ಏನು ಮಸ್ತ್ ಇರುತ್ತೆ ಗೊತ್ತಾ? ನೋಡಿ ಹೀಗೆ ಅದು ನೊರೆ ಬರಬೇಕು, ಅವಾಗಲೇ ಟೇಸ್ಟು ಚೆನ್ನಾಗಿರೋದು ಗೈಸ್. ಓಕೆ ಗಾಯ್ಸ್, ನಾನು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.